ಇನ್ನು ಮಹಾಕುಂಭಮೇಳ ಒಂದರ ಮೇಲೊಂದರ ದಾಖಲೆ ಬರೀತಾ ಇದೆ. ಕೋಟಿ ಕೋಟಿ ಜನರ ಪುಣ್ಯ ಸ್ನಾನಕ್ಕೆ ಸಾಕ್ಷಿ ಆಗಿದೆ. ಆದರೆ ಕುಂಭಮೇಳ ಮುಗಿದ ಬಳಿಕ ಮತ್ತೊಂದು ದಾಖಲೆ ಮಾಹಿತಿ ಹೊರಬಿದ್ದಿದೆ. ನಾವಿಕರ ಕುಟುಂಬ 30 ಕೋಟಿ ಅರ್ನ್ ಮಾಡಿದೆಯಂತೆ 45 ದಿವಸದಲ್ಲಿ. ಹೇಗೆ? ಇಂಟ್ರೆಸ್ಟಿಂಗ್, ಬನ್ನಿ ನೋಡೋಣ. ಭಕ್ತರಿಲ್ಲದೆ ಬಣಗುಡುತ್ತಿದೆ ಪ್ರಯಾಗ್ರಾಜ್. ಕುಂಭ ಮುಗಿದ ಬಳಿಕ ಮೌನದ ವಾತಾವರಣ. ಸುತ್ತ ನೋಡಿದರೂ ಒಂದು ನರಪಿಳಿಯೂ ಕಾಣುವುದಿಲ್ಲ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಖಾಲಿತನವೇ ತುಂಬಿದೆ. ಇಂದು ಬಿಕೋ ಎನ್ನುತ್ತಿರುವ ಸ್ಥಳ ಕೆಲವೇ ದಿನಗಳ ಹಿಂದೆ ಕಾಲಿಡಲಾಗದಷ್ಟು ಜನರಿಂದ ತುಂಬಿತ್ತು. ಎಲ್ಲರ ಬಾಯಲ್ಲೂ ಹರಹರ ಮಹಾದೇವ ಎಂಬ ಘೋಷಣೆ, ಗಂಗೆಯಲ್ಲಿ ಮಿಂದೇಳುವ ಹವಣಿಕೆ. ಈಗ ಆ ಮಹಾಸಂಭ್ರಮ ಮುಗಿದು ಬರೀ ಖಾಲಿತನವನ್ನ ಹೊತ್ತುಕೊಂಡು ಕುಳಿತಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. 2 ತಿಂಗಳಲ್ಲಿ 40 ಲಕ್ಷ ವಾಹನಗಳ ಸಂಚಾರ. ಮಹಾಕುಂಭಮೇಳದ ಅವಧಿಯಲ್ಲಿ ರಾಜ್ಯದ 3 ಎಕ್ಸ್ಪ್ರೆಸ್ ವೇಗಳು ತುಂಬಿ ತುಳುಕ್ತಿದ್ವು. ಆ ವಾಹನಗಳ 564 ರಸ್ತೆ ಅಪಘಾತಗಳು ಸಂಖ್ಯೆಯೇ ಹೊಸ ದಾಖಲೆ ಸೃಷ್ಟಿಸಿದೆ. ಜನವರಿ ಫೆಬ್ರವರಿ ಅವಧಿಯಲ್ಲಿ 3 ಹೆದ್ದಾರಿಗಳಲ್ಲಿ 40 ಲಕ್ಷ ವಾಹನಗಳು ಸಂಚರಿಸಿವೆ. ಮೂರು ಹೆದ್ದಾರಿ 40 ಲಕ್ಷ ವಾಹನ. ಅಚ್ಚರಿಯ ಮಾಹಿತಿ ಹೊರಗೆಡವಿದ ಯುಪಿ ಇಐಡಿಎ. ಉತ್ತರ ಪ್ರದೇಶ ಎಕ್ಸ್ಪ್ರೆಸ್ ವೇಸ್ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ನೀಡಿರುವ ಮಾಹಿತಿ ಪ್ರಕಾರ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ, ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಮತ್ತು ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಮೂಲಕ 40 ಲಕ್ಷಕ್ಕೂ ಹೆಚ್ಚು ವಾಹನಗಳು ಹಾದು ಹೋಗಿವೆ. ಈ ಅವಧಿಯಲ್ಲಿ 564 ರಸ್ತೆ ಅಪಘಾತಗಳು ಸಂಭವಿಸಿದ್ದು 40 ಜನರು ಸಾವನ್ನಪ್ಪಿದ್ದಾರೆ. जाति के भेद सारी सीमाएं टूट गई. कोई जाति का भेद नहीं, कोई पंथ का भेद नहीं, कोई संप्रदाय का भेद नहीं, कोई क्षेत्र का भेद नहीं. देश की सीमाओं को भी लांघने वाला, वसुधैव कुटुंबकम के भाव को जागृत करने वाला महाकुंभ एक नया संदेश दुनिया को दिया है. और अंत में ಮಹಾಕುಂಭ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಆ ಮೂಲಕ ಮಹಾ ಉತ್ಸವ ಜಗತ್ತಿನ ಗಮನ ಸೆಳೆದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಕುಂಭಮೇಳದಲ್ಲಿ ಒಂದು ಕುಟುಂಬ 30 ಕೋಟಿ ರೂಪಾಯಿ ಲಾಭ ಮಾಡಿದೆ 45 ದಿವಸದಲ್ಲಿ. 30 ಕೋಟಿ. ಮಹಾಕುಂಭ ಮೇಳದಲ್ಲಿ ಕೋಟಿ ದುಡಿದ ಕುಟುಂಬ 45 ದಿನದಲ್ಲಿ ಒಂದೇ ಕುಟುಂಬಕ್ಕೆ 30 ಕೋಟಿ ರೂಪಾಯಿ ಆದಾಯ ಬಂದಿದೆ. ನಾವಿಕರ ಕುಟುಂಬ ಗಳಿಸಿದ್ದು ಬರೋಬ್ಬರಿ 30 ಕೋಟಿ. ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಪ್ರಯಾಗ್ರಾಜ್ನ ಅರೈಲ್ ಎಂಬಲ್ಲಿ ವಾಸಿಸುವ ಕುಟುಂಬ ಇದು. ಅರೈಲ್ ಅಂತ ಜಾಗ. ನಮ್ಮ ಯಾರು ರಂಜಿತ್ ಶಿರಿಯಾರ್ ಕೂಡ ಅರೈಲ್ ಜಾಗದಲ್ಲಿ ಅಂತ ಹೇಳ್ತಾರೆ. ಈ ಕುಟುಂಬದ ಮುಖ್ಯ ಕಸುಬೆ ದೋಣಿ ನಡೆಸೋದು. ಇಡೀ ಕುಟುಂಬದ ನಸೀಬನ್ನೇ ಬದಲಿಸಿದೆ ಕುಂಭಮೇಳ. ಎಲ್ಲ 45 ದಿನ ಕೆಲಸ ಮಾಡಿದ್ದಾರಂತೆ ನಾವಿಕರ ಕುಟುಂಬ. ಒಂದೇ ಕುಟುಂಬದ ಬಳಿ 100ಕ್ಕೂ ಹೆಚ್ಚು ದೋಣಿಗಳಿವೆ. 100ಕ್ಕೂ ಹೆಚ್ಚು ದೋಣಿ. ಪ್ರತಿ ದೋಣಿಯಿಂದ ಪ್ರತಿನಿತ್ಯ 7 ರಿಂದ 10 ಲಕ್ಷ ವಹಿವಾಟಾಗ್ತಾ ಇದ್ದಾರೆ. ಅಷ್ಟು ಆದಾಯ ಒಗ್ಗೂಡಿಸಿದರೆ 30 ಕೋಟಿ ಆಗುತ್ತೆ. ಇನ್ನು ಬೇರೆ ಬೇರೆ ಉದ್ಯಮಗಳ ಆದಾಯದ ಲೆಕ್ಕ ಕೂಡ ಇದೆ. ಕುಂಭಮೇಳದಲ್ಲಿ ಹೋಟೆಲ್ ಉದ್ಯಮದಲ್ಲಿ 40,000 ಕೋಟಿ ಬಂದಿದೆ. ಆಹಾರ ಮತ್ತು ದೈನಂದಿನ ಅಗತ್ಯ ವಸ್ತುಗಳಲ್ಲಿ 33,000 ಕೋಟಿ. ಸಾರಿಗೆಯಲ್ಲಿ ಬರೋಬ್ಬರಿ 1.5 ಲಕ್ಷ ಕೋಟಿ. ಟೋಲ್ನಿಂದ 300 ಕೋಟಿ ತೆರಿಗೆ ಸಂಗ್ರಹವಾಗಿದೆ. ಇಷ್ಟು ದುಡ್ಡಲ್ಲಿ ಬಡವರ ಹೊಟ್ಟೆ ತುಂಬುವುದಿಲ್ವಾ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು. ಅವರ ಹೆಸರು ಕೂಡ ಮಲ್ಲಿಕಾರ್ಜುನ, ಅಂದರೆ ಶಿವ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಔರಂಗಜೇಬನ್ನ ಹಾಡಿ ಹೊಗಳಿದ್ದು ಯಾರು? ಚಾವಾ ಸಿನಿಮಾ ಬರ್ತು. ಚಾವಾ ಸಿನಿಮಾ ಕ್ಲಿಕ್ ಆಗಿರೋ ಹೊತ್ತಿಗೆ ಔರಂಗಜೇಬ್ ಮತ್ತೆ ಯಾಕೆ ಸದ್ದು ಮಾಡ್ತಾರೆ? ಇನ್ನು ಮಹಾಕುಂಭಮೇಳ ಒಂದರ ಮೇಲೊಂದರ ದಾಖಲೆ ಬರೀತಾ ಇದೆ. ಕೋಟಿ ಕೋಟಿ ಜನರ ಪುಣ್ಯ ಸ್ನಾನಕ್ಕೆ ಸಾಕ್ಷಿ ಆಗಿದೆ. ಆದರೆ ಕುಂಭಮೇಳ ಮುಗಿದ ಬಳಿಕ ಮತ್ತೊಂದು ದಾಖಲೆ ಮಾಹಿತಿ ಹೊರಬಿದ್ದಿದೆ. ನಾವಿಕರ ಕುಟುಂಬ 30 ಕೋಟಿ ಅರ್ನ್ ಮಾಡಿದೆಯಂತೆ 45 ದಿವಸದಲ್ಲಿ. ಹೇಗೆ? ಇಂಟ್ರೆಸ್ಟಿಂಗ್, ಬನ್ನಿ ನೋಡೋಣ. ಭಕ್ತರಿಲ್ಲದೆ ಬಣಗುಡುತ್ತಿದೆ ಪ್ರಯಾಗ್ರಾಜ್. ಕುಂಭ ಮುಗಿದ ಬಳಿಕ ಮೌನದ ವಾತಾವರಣ. ಸುತ್ತ ನೋಡಿದರೂ ಒಂದು ನರಪಿಳಿಯೂ ಕಾಣುವುದಿಲ್ಲ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಖಾಲಿತನವೇ ತುಂಬಿದೆ. ಇಂದು ಬಿಕೋ ಎನ್ನುತ್ತಿರುವ ಸ್ಥಳ ಕೆಲವೇ ದಿನಗಳ ಹಿಂದೆ ಕಾಲಿಡಲಾಗದಷ್ಟು ಜನರಿಂದ ತುಂಬಿತ್ತು. ಎಲ್ಲರ ಬಾಯಲ್ಲೂ ಹರಹರ ಮಹಾದೇವ ಎಂಬ ಘೋಷಣೆ, ಗಂಗೆಯಲ್ಲಿ ಮಿಂದೇಳುವ ಹವಣಿಕೆ. ಈಗ ಆ ಮಹಾಸಂಭ್ರಮ ಮುಗಿದು ಬರೀ ಖಾಲಿತನವನ್ನ ಹೊತ್ತುಕೊಂಡು ಕುಳಿತಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. 2 ತಿಂಗಳಲ್ಲಿ 40 ಲಕ್ಷ ವಾಹನಗಳ ಸಂಚಾರ. ಮಹಾಕುಂಭಮೇಳದ ಅವಧಿಯಲ್ಲಿ ರಾಜ್ಯದ 3 ಎಕ್ಸ್ಪ್ರೆಸ್ ವೇಗಳು ತುಂಬಿ ತುಳುಕ್ತಿದ್ವು. ಆ ವಾಹನಗಳ 564 ರಸ್ತೆ ಅಪಘಾತಗಳು ಸಂಖ್ಯೆಯೇ ಹೊಸ ದಾಖಲೆ ಸೃಷ್ಟಿಸಿದೆ.
ಜನವರಿ ಫೆಬ್ರವರಿ ಅವಧಿಯಲ್ಲಿ 3 ಹೆದ್ದಾರಿಗಳಲ್ಲಿ 40 ಲಕ್ಷ ವಾಹನಗಳು ಸಂಚರಿಸಿವೆ. ಮೂರು ಹೆದ್ದಾರಿ 40 ಲಕ್ಷ ವಾಹನ. ಅಚ್ಚರಿಯ ಮಾಹಿತಿ ಹೊರಗೆಡವಿದ ಯುಪಿ ಇಐಡಿಎ. ಉತ್ತರ ಪ್ರದೇಶ ಎಕ್ಸ್ಪ್ರೆಸ್ ವೇಸ್ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ನೀಡಿರುವ ಮಾಹಿತಿ ಪ್ರಕಾರ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ, ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಮತ್ತು ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಮೂಲಕ 40 ಲಕ್ಷಕ್ಕೂ ಹೆಚ್ಚು ವಾಹನಗಳು ಹಾದು ಹೋಗಿವೆ. ಈ ಅವಧಿಯಲ್ಲಿ 564 ರಸ್ತೆ ಅಪಘಾತಗಳು ಸಂಭವಿಸಿದ್ದು 40 ಜನರು ಸಾವನ್ನಪ್ಪಿದ್ದಾರೆ. जाति के भेद सारी सीमाएं टूट गई. कोई जाति का भेद नहीं, कोई पंथ का भेद नहीं, कोई संप्रदाय का भेद नहीं, कोई क्षेत्र का भेद नहीं. देश की सीमाओं को भी लांघने वाला, वसुधैव कुटुंबकम के भाव को जागृत करने वाला महाकुंभ एक नया संदेश दुनिया को दिया है. और अंत में ಮಹಾಕುಂಭ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಆ ಮೂಲಕ ಮಹಾ ಉತ್ಸವ ಜಗತ್ತಿನ ಗಮನ ಸೆಳೆದಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಕುಂಭಮೇಳದಲ್ಲಿ ಒಂದು ಕುಟುಂಬ 30 ಕೋಟಿ ರೂಪಾಯಿ ಲಾಭ ಮಾಡಿದೆ 45 ದಿವಸದಲ್ಲಿ. 30 ಕೋಟಿ. ಮಹಾಕುಂಭ ಮೇಳದಲ್ಲಿ ಕೋಟಿ ಕೋಟಿ ದುಡಿದ ಕುಟುಂಬ 45 ದಿನದಲ್ಲಿ ಒಂದೇ ಕುಟುಂಬಕ್ಕೆ 30 ಕೋಟಿ ರೂಪಾಯಿ ಆದಾಯ ಬಂದಿದೆ. ನಾವಿಕರ ಕುಟುಂಬ ಗಳಿಸಿದ್ದು ಬರೋಬ್ಬರಿ 30 ಕೋಟಿ. ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಪ್ರಯಾಗ್ರಾಜ್ನ ಅರೈಲ್ ಎಂಬಲ್ಲಿ ವಾಸಿಸುವ ಕುಟುಂಬ ಇದು. ಅರೈಲ್ ಅಂತ ಜಾಗ. ನಮ್ಮ ಯಾರು ರಂಜಿತ್ ಹಿರಿಯರು ಕೂಡ ಅರೈಲ್ ಜಾಗದಲ್ಲಿ ಇದ್ದಂತೆಲ್ಲ ಹೇಳ್ತಾರೆ. ಈ ಕುಟುಂಬದ ಮುಖ್ಯ ಕಸುಬೆ ದೋಣಿ ನಡೆಸೋದು. ಇಡೀ ಕುಟುಂಬದ ನಸೀಬನ್ನೇ ಬದಲಿಸಿದೆ ಕುಂಭಮೇಳ. ಎಲ್ಲ 45 ದಿನ ಕೆಲಸ ಮಾಡಿದ್ದಾರಂತೆ ನಾವಿಕರ ಕುಟುಂಬ. ಒಂದೇ ಕುಟುಂಬದ ಬಳಿ 100ಕ್ಕೂ ಹೆಚ್ಚು ದೋಣಿಗಳಿವೆ. 100ಕ್ಕೂ ಹೆಚ್ಚು ದೋಣಿ. ಪ್ರತಿ ದೋಣಿಯಿಂದ ಪ್ರತಿನಿತ್ಯ 7 ರಿಂದ 10 ಲಕ್ಷ ವಹಿವಾಟಾಗ್ತಾ ಇದ್ದಾರೆ. ಅಷ್ಟು ಆದಾಯ ಒಗ್ಗೂಡಿಸಿದರೆ 30 ಕೋಟಿ ಆಗುತ್ತೆ. ಇನ್ನು ಬೇರೆ ಬೇರೆ ಉದ್ಯಮಗಳ ಆದಾಯದ ಲೆಕ್ಕ ಕೂಡ ಇದೆ. ಕುಂಭಮೇಳದಲ್ಲಿ ಹೋಟೆಲ್ ಉದ್ಯಮದಲ್ಲಿ 40,000 ಕೋಟಿ ಬಂದಿದೆ. ಆಹಾರ ಮತ್ತು ದೈನಂದಿನ ಅಗತ್ಯ ವಸ್ತುಗಳಲ್ಲಿ 33,000 ಕೋಟಿ. ಸಾರಿಗೆಯಲ್ಲಿ ಬರೋಬ್ಬರಿ 1.5 ಲಕ್ಷ ಕೋಟಿ. ಟೋಲ್ನಿಂದ 300 ಕೋಟಿ ತೆರಿಗೆ ಸಂಗ್ರಹವಾಗಿದೆ. ಇಷ್ಟು ದುಡ್ಡಿನಲ್ಲಿ ಬಡವರ ಹೊಟ್ಟೆ ತುಂಬುವುದಿಲ್ವಾ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು. ಅವರ ಹೆಸರು ಕೂಡ ಮಲ್ಲಿಕಾರ್ಜುನ ಅಂದರೆ ಶಿವ. ಓಕೆ, ಈಗೊಂದು ಬ್ರೇಕ್ ಆದ ನಂತರ ಔರಂಗಜೇಬನ್ನ ಹಾಡಿ ಹೊಗಳಿದ್ದು ಯಾರು? ಚಾವಾ ಸಿನಿಮಾ ಚಾವಾ ಸಿನಿಮಾ ಕ್ಲಿಕ್ ಆಗಿರೋ ಹೊತ್ತಿಗೆ ಔರಂಗಜೇಬ್ ಮತ್ತೆ ಯಾಕೆ ಸದ್ದು ಮಾಡ್ತಾರೆ? ಇನ್ನು ಮಹಾಕುಂಭ ಮೇಳ ಒಂದರ ಮೇಲೊಂದರ ದಾಖಲೆ ಬರೀತಾ ಇದೆ. ಕೋಟಿ ಕೋಟಿ ಜನರ ಪುಣ್ಯಸ್ನಾನಕ್ಕೆ ಸಾಕ್ಷಿ ಆಗಿದೆ. ಆದರೆ ಕುಂಭಮೇಳ ಮುಗಿದ ಬಳಿಕ ಮತ್ತೊಂದು ದಾಖಲೆ ಮಾಹಿತಿ ಹೊರಬಿದ್ದಿದೆ. ನಾವಿಕರ ಕುಟುಂಬ 30 ಕೋಟಿ ಅರ್ನ್ ಮಾಡಿದೆಯಂತೆ 45 ದಿವಸದಲ್ಲಿ. ಹೇಗೆ? ಇಂಟ್ರೆಸ್ಟಿಂಗ್, ಬನ್ನಿ ನೋಡೋಣ. ಭಕ್ತರಿಲ್ಲದೆ ಬಣಗುಡುತ್ತಿದೆ ಪ್ರಯಾಗ್ರಾಜ್. ಕುಂಭ ಮುಗಿದ ಬಳಿಕ ಮೌನದ ವಾತಾವರಣ. ಸುತ್ತ ನೋಡಿದರೂ ಒಂದು ನರಪಿಳಿಯೂ ಕಾಣುವುದಿಲ್ಲ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಖಾಲಿತನವೇ ತುಂಬಿದೆ. ಇಂದು ಬಿಕೋ ಎನ್ನುತ್ತಿರುವ ಸ್ಥಳ ಕೆಲವೇ ದಿನಗಳ ಹಿಂದೆ ಕಾಲಿಡಲಾಗದಷ್ಟು ಜನರಿಂದ ತುಂಬಿತ್ತು. ಎಲ್ಲರ ಬಾಯಲ್ಲೂ ಹರಹರ ಮಹಾದೇವ ಎಂಬ ಘೋಷಣೆ. ಗಂಗೆಯಲ್ಲಿ ಮಿಂದೇಳುವ ಹವಣಿಕೆ. ಈಗ ಆ ಮಹಾ ಸಂಭ್ರಮ ಮುಗಿದು